ಅಧ್ಯಾಯ 24. ಬ್ರೀಡರ್ ಮಹಮ್ಮದ್ ನಿಜಕ್ಕೂ ಚಿಂತೆಗೊಳಗಾಗಿದ್ದ. ಜೋಗಿಹಾಳರ ನಿಧನ ನಂತರ ಆ ಕೇಸ್ನಲ್ಲಿ ಅವನನ್ನು ಸಿಕ್ಕಿ ಹಾಕಿಸಲು ಅನೇಕರು ಪ್ರಯತ್ನ ಮಾಡಿದ್ರು. ಅದು ಅವನ ಮನಸ್ಥೈರ್ಯವನ್ನು ತೀರಾ ಕಲಕಿತ್ತು. ಹೇಗಾದರೂ ಮಾಡಿ ಇಲ್ಲಿಂದ ವರ್ಗ ಮಾಡಿಸ್ಕೊಳ್ಬೇಕು ಅಂತ ಅವನು ಪ್ರಯತ್ನಿಸ್ತಿದ್ದ. ಆದರೆ ಶಾಸಕರಿಂದ ಹಿಡಿದು ಎಲ್ಲ ಪ್ರಭಾವಿ ವ್ಯಕ್ತಿಗಳು ಆತನನ್ನು ಗುಮಾನಿಯಿಂದ ನೋಡುವವರೇ ಆಗಿದ್ದರು. ಹಾಗಾಗಿ ಅವನು ತನ್ನ ಜಾತಿ ಬಾಂಧವ್ಯವನ್ನು ಉಪಯೋಗಿಸಬೇಕಾಗಿ ಬಂದಿತ್ತು. ಸುಲೇಮಾನ್ ಬೇರಿ ಆತನಿಗೆ ಕತಾರ್ನಲ್ಲಿ ಕೆಲಸ ಕೊಡಿಸುತ್ತೇನೆ, ಈ ದೇಶವನ್ನು ಬಿಟ್ಟು ಹೋಗು, ಅಲ್ಲಿ ಕೈತುಂಬ ಸಂಬಳ ದೊರೆಯುತ್ತದೆ ಎಂದು ಭರವಸೆ ಕೊಟ್ಟಿದ್ದ. ಅದಕ್ಕಾಗಿ ಮಹಮ್ಮದ್ ವೀಸಾ, ಪಾಸ್ಪೋರ್ಟ್ ಇತ್ಯಾದಿಗಳನ್ನು ಮಾಡಿಸಿದ್ದ. ಆದರೆ ಕತಾರ್ನಲ್ಲಿ ಇನ್ನೂ ಕೆಲಸದ ಭರವಸೆ ದೊರೆಯದೆ ಆತ ಸದ್ಯಕ್ಕೆ ದೇಶ ಬಿಡುವಗಳಿಗೆ ಹತ್ತಿರ ಆಗಿರಲಿಲ್ಲ. ಆದರೆ ಈ ನಡುವೆ ಕೆಸರೂರಿನ ಪರಿಸ್ಥಿತಿ ಹದಗೆಡುತ್ತಲೇ ಹೋಯಿತು. ಮಸೀದಿಯವರಿಗೂ ವೆಂಕಟೇಶ್ವರ ಭಕ್ತರಿಗೂ ಮಸದಾಟ ಜೋರಾಗತೊಡಗಿತು. ಮಹಮ್ಮದ್ ನಿರ್ಲಿಪ್ತನಾಗಿರಲು ತೀರಾ ಎಣಗಬೇಕಾಯಿತು. ಕತಾರ್ಗೆ ಹೋಗುವ ಯೋಜನೆಯ ದಿಸೆಯಿಂದಲೇ ಮಹಮ್ಮದ್ ಮದುವೆಯನ್ನೇ ಕೂಡ ಆಗದೆ ಕುಳಿತಿದ್ದ. ಇಂಥ ಸನ್ನಿವೇಶದಲ್ಲಿ ಮಹಮ್ಮದ್ ಹಠಾತ್ತಾಗಿ ಚಕಿತನಾಗುವಂಥ ಒಂದು ಸಂದರ್ಭ ಒದಗಿತು. ಮಹಮ್ಮದ್ ಸಂಜೆ ಇವನ್ನೇ ಚಿಂತಿಸ್ತಾ ಬರ್ತಿರ್ಬೇಕಾದ್ರೆ ಹಿಂದಿನಿಂದ ಏನೋ ನೆರಳು ಬಂದಂತಾಯಿತು. ಯಾರೆಂದು ತಿರುಗಿ ನೋಡಬೇಕೆನ್ನಷ್ಟರಲ್ಲಿ ಹಿಂದಿನಿಂದ, ಹುಷಾರ್, ಕತ್ತು ತಿರುಗಿಸಿದ್ರೆ ನಿನ್ನ ತಲೆ ಹಾರುತ್ತೆ ಎಂದು ದನಿ ಎಚ್ಚರಿಸಿತು. ಬೆನ್ನಿನ ಬಳಿ ಚೂರಿಯ ಮೊನಚು ತಾಗಿದ್ದು ಮಹಮ್ಮದ್ಗೆ ಚೆನ್ನಾಗಿ ಗೊತ್ತಾಯಿತು. ಮಹಮ್ಮದ್ ತನ್ನ ಕೊನೆಗಾಲ ಸನ್ನಿಹಿತವಾಯಿತು ಎಂದನಿಸಿದೆ ಅಲ್ಲಾಡದೆ ನಿಂತ. ಬೆನ್ನ ಹಿಂದಿನ ದನಿ ಉರ್ದುವಿನಲ್ಲಿ, ಏನೋ ಮುಸಲ್ಮಾನಿಗೆ ದ್ರೋಹವಾಗಿದೆಯಾ? ನಿನಗೆ ಕತ್ತಾರಲ್ಲಿ ಕೆಲಸ ಬೇಕು, ಬೇರಿಂಗ್ನಲ್ಲಿ ಕೆಲಸ ಬೇಕು, ಇಲ್ಲಿ ಮಾತ್ರ ನಮಕ್ ಹರಾಮ್ ಕೆಲಸ ಮಾಡ್ತೀಯಾ ಎಂದಿತು. ಮಹಮ್ಮದ್ಗೆ ಇವನೇ ಅವನು ಸುಲೇಮಾನ್ ಬೇರಿ ಕಡೆಯವನೇ ಇರಬೇಕೆಂದು ಅನುಮಾನ ಬಂತು. ನಾನು ಯಾಕೆ ಮುಸಲ್ಮಾನ್ಗೆ ದ್ರೋಹ ಬಗೆಯಲಿ? ನಾನು ಯಾರಿಗೂ ದ್ರೋಹ ಬಗ್ದಿಲ್ಲ, ಯಾರ ತಂಟೆಗೂ ಹೋಗಿಲ್ಲ ಎಂದ. ಹಾಗಾದರೆ ಒಂದು ವಿಷಯ ಕೇಳ್ತೀನಿ, ನಿಜ ಹೇಳು. ಗೊತ್ತಿದ್ದನ್ನು ಹೇಳ್ತೀನಿ. ಆ ಅಂಗಾಡಿ ಯಾಕೆ ಬಂದಿದ್ದಾನೆ ಬೊಗಳು? ಅಂಗಾಡಿ ಏಲಕ್ಕಿ ಬೋರ್ಡಿನ ಇಂಟೆಲಿಜೆನ್ಸ್ ಆಫೀಸರು. ಏಲಕ್ಕಿ ರಿಸರ್ಚ್ ಏನು ನಡೀತಿದೆ, ಮಾರ್ಕೆಟಿಂಗ್ ಹೇಗಿದೆ ತನಿಖೆ ಮಾಡೋದಕ್ಕೆ ಬಂದಿದ್ದಾರೆ. ಏನೋ ಸುಳ್ಳು ಹೇಳ್ತಿ? ಸುಳ್ಳು ಹೇಳಿದ್ರೆ ನಿನ್ನ ಪ್ರಾಣ ಹೋಯ್ತಂತ ತಿಳಿ. ಸುಲೇಮಾನ್ ಬೇರೆ ಬಗ್ಗೆ ಅವನೇನು ಕೇಳಲಿಲ್ವೇ? ಇಲ್ಲ. ಮನ್ನಾ ಜಂಗ್ಲಿ ಮರ ಕಡಿದು ಸಾಗಿಸಿರೋದನ್ನು ತನಿಖೆ ಮಾಡೋದಕ್ಕೆ ಬಂದಿಲ್ವಾ? ಇಲ್ಲ. ಏಯ್, ಸುಳ್ಳು ಹೇಳ್ತೀಯಾ? ಸಾಯ್ತೀಯಾ ನೀನು? ಇಲ್ಲ, ಕುರಾನ್ ಮೇಲಾಣೆ. ಇಲ್ಲಿ ನೋಡೋ, ನೀನು ನಮ್ಮವನು. ಅವನು ಯಾಕೆ ಬಂದಿದ್ದಾನಂತ ನಿನಗೂ ಗೊತ್ತಿಲ್ಲದೆ ಇರ್ಬೋದು. ಅವನು ಸುಲೇಮಾನ್ ಬೇರೆ ವಿಷಯ ಎತ್ತಿದ್ರೆ ಕೂಡಲೇ ನಮಗೆ ತಿಳಿಸ್ಬೇಕು. ಹೇಗೆ ತಿಳಿಸೋದು? ಯಾರು ನೀವು? ಎಲ್ಲಿರ್ತೀರಿ? ಹುಚ್ಚ, ಅದೆಲ್ಲ ನಿನ್ಗೆ ಯಾಕೆ? ನಾವು ಕೇಳಬೇಕಾದ ಕಡೆ ಕೇಳ್ತೀವಿ. ನೀನು ಸುಳ್ಳು ಹೇಳಿದೆ ಅಂದರೆ ಮುಗೀತು ನಿನ್ನ ಕತೆ. ಗೊತ್ತಿದ್ದಷ್ಟು ಹೇಳ್ತೀನಿ. ಸರಿ, ಜ್ಞಾಪಕ ಇಟ್ಕೋ. ದ್ರೋಹ ಮಾಡಿದೆ ಅಂದರೆ ಈ ಚೂರಿ ನಿನ್ನ ಎದೆ ಒಳಗೆ ಎಂದು ಬೆನ್ನ ಹಿಂದಿನ ವ್ಯಕ್ತಿ ಚೂರಿಯನ್ನೊಮ್ಮೆ ನೋವಾಗುವಂತೆ ಬೆನ್ನಿಗೆ ಒತ್ತಿತು. ಮಹಮ್ಮದ್ ಮಾತಾಡಲಿಲ್ಲ. ಅವನಿಗೆ ಕತಾರು ಬೇಡವಾಗಿತ್ತು, ಬೆಹರಿಂಗೂ ಬೇಡವಾಗಿತ್ತು. ಒಮ್ಮೆ ಕೆಸರೂರಿನಿಂದ ಪಾರಾದರೆ ಸಾಕೆನಿಸಿತ್ತು ಅವನಿಗೆ. ಸರಿ, ನೆಟ್ಟಿಗೆ ಹಿಂದಕ್ಕೆ ತಿರುಗದೆ 200 ಹೆಜ್ಜೆ ಹೋಗು. ಈ ವಿಷಯ ಯಾರಿಗಾದರೂ ತಿಳಿಸಿದ್ರೆ ನಿನ್ನ ಖತಮ್ ಮಾಡಬೇಕಾಗತ್ತೆ ಎಂದಿತು ಬೆನ್ನ ಹಿಂದಿನ ದನಿ. ಬದುಕಿದೆಯಾ ಬಡಜೀವವೇ ಎಂದುಕೊಂಡು ಮೊಹಮ್ಮದ್ ಜೀವನಾಭಿಮುಖವೆನ್ನುವಂತೆ ಸರಸರ ಮುಂದುವರೆದ. ಹೆಜ್ಜೆ ಎಣಿಕೆಯೂ ಮಾಡಲಿಲ್ಲ, ತಿರುಗಲೂ ಇಲ್ಲ. ನಿಜವಾಗಿಯೂ ಅವನಿಗನಿಸಿದ್ದು ಓಡಬೇಕು ಅಂತ. ತುಂಬ ದೂರ ಹೋದ ನಂತರ ಹಿಂದೆ ಯಾರೂ ಬರುತ್ತಿಲ್ಲವೆಂದು ಖಾತ್ರಿ ಮಾಡಿಕೊಂಡು ಮೊಹಮ್ಮದ್ ನಿಂತು ಹಿಂದಿರುಗಿ ನೋಡ್ದ. ಸನಿಹದಲ್ಲಿ ಯಾರೂ ಕಾಣಿಸ್ಲಿಲ್ಲ. ರಸ್ತೆ ಖಾಲಿ ಇತ್ತು. ಆದರೆ ತನಗೆ ಚೂರಿ ತೋರಿಸಿ ನಿಲ್ಲಿಸಿದ ಜಾಗದಲ್ಲಿ ಯಾರೋ ನಿಂತಂತೆ ಕಂಡಿತು. ಆತ ಮೆಲ್ಲಗೆ ತನ್ನ ಕಡೆಗೆ ನಡೆದು ಬರ್ತಾ ಇದ್ದ. ಮಹಮ್ಮದ್ಗೆ ತನ್ನ ಅಧೀರತೆಯಿಂದ ಅವಮಾನವಾದಂತೆನಿಸಿತು. ಹಾಗೆ ನಿಂತ್ಕೊಂಡು ರಸ್ತೆಯಲ್ಲಿ ನಡೆದು ಬರ್ತಾ ಇರುವವನು ಯಾರಿರಬಹುದೆಂದು ನಿರೀಕ್ಷಿಸಿದ. ನಡೆದು ಬರ್ತಾ ಇರುವ ವ್ಯಕ್ತಿ ಹತ್ತಿರ ಆದಂತೆ ಮಹಮ್ಮದ್ಗೆ ತವಕ ಹೆಚ್ಚಾಗತೊಡಗಿತು. ಓಡೋಗೋಣ ಅಂತ ಅನ್ನಿಸ್ತು. ಆ ವ್ಯಕ್ತಿ ತೀರಾ ಹತ್ತಿರವಾದಂತೆ ಎಲ್ಲೋ ಅವನನ್ನು ನೋಡದಂತೆ ನೆನಪು ಮಹಮ್ಮದ್ಗೆ. ಆ ವ್ಯಕ್ತಿ ಸುಮ್ಮನೆ ತನ್ನ ಪಾಡಕ್ಕೆ ತನ್ನ ಯೋಚನೆಗಳಲ್ಲಿ ಲೀನವಾಗಿ ಮಹಮ್ಮದ್ ಎದುರೇ ಸಾಗಿ ಹೋದ. ಮಹಮ್ಮದ್ಗೆ ತನ್ನ ಬೆನ್ನ ಹಿಂದೆ ಚೂರಿ ಹಿಡಿದು ಮಾತಾಡಿದವನಿಗೂ ಇವನಿಗೂ ಯಾವ ಸಂಬಂಧವೂ ಇಲ್ಲವೆಂದೆನಿಸಿತು. ಆದರೆ ಇವನು ಯಾರು? ಎಲ್ಲೋ ನೋಡಿದ್ದಂತೂ ಖಾತ್ರಿ. ಆದರೆ ಎಲ್ಲಿ?
ಇದಕ್ಕಿದ್ದಂತೆ ಅವನ ಪರಿಚಯ ಮಹಮ್ಮದ್ಗೆ ಒಳೆಯತೊಡಗಿತು. ಅವನೇ ಮೆಜಿಷಿಯನ್ ಮುತ್ತು. ಎಂಟಮಾಲಿಸಿ ಸಿದ್ದಪ್ಪ ಕೆಸರಿನಲ್ಲಿ ಇವರಿಂದ ಆಗುತ್ತಿದ್ದ ಪರಿಸರ ವಿನಾಶದ ಬಗ್ಗೆ ಜೋಗಿ ಹಾಡ್ರಲ್ಲಿಗೆ ಅನೇಕ ಪುಕಾರುಗಳನ್ನು ಮಾಡದ. ಈ ಗೋಸಾಯಿಗಳು ಸಂಶೋಧನೆ ಕೇಂದ್ರದ ಬಳಿ ಇದ್ದ ಕಾಡಿನ ಹಕ್ಕಿಗಳನ್ನು, ಕಾಡು ಕೋಳಿಗಳನ್ನು ಹಿಡಿದು ಮಿಲಿಟರಿ ಹೋಟ್ಲುಗಳಿಗೆ ಮಾರ್ತಿದ್ರು. ಜೊತೆಗೆ ಎಲ್ಲಿಗೋ ರಫ್ತು ಮಾಡಲು ಕೆಸರೂರಿನ ಆಸುಪಾಸಿನಲ್ಲಿದ್ದ ದೊಡ್ಡ ಜಾತಿ ಕಪ್ಪೆಗಳನ್ನೆಲ್ಲ ಹಿಡಿದು ತೊಡೆ ಕತ್ತರಿಸಿ ಸಾಗಿಸ್ತೊಡಗಿದ್ರು. ಇವರು ಕೆಸರೂರಿನ ಪರಿಸರಕ್ಕೆ ಮಾಡುತ್ತಿದ್ದ ಹಾನಿಯನ್ನು ಸಿದ್ದಪ್ಪ ಸವಿವರವಾಗಿ ಅಭ್ಯಾಸ ಮಾಡಿ ಇವ್ರನ್ನ ಮೊದಲು ಇಲ್ಲಿಂದ ಓಡಿಸಬೇಕೆಂದು ಅರಣ್ಯಾಧಿಕಾರಿಗಳಿಗೆ, ಪೊಲೀಸ್ ಇಲಾಖೆಗೆ ದೂರು ಕೊಟ್ಟಿದ್ದ. ಮತ್ತೆ ಇವರಿಗೂ ಸಿದ್ದಪ್ಪನಿಗೂ ಜಟಾಪಟಿ ಆರಂಭವಾಗಬೇಕೆಂದು ಮಹಮ್ಮದ್ ಯೋಚಿಸಿದ. ಹಾಗಾದರೆ ತನ್ನ ಬೆನ್ನ ಹಿಂದೆ ಚೂರಿ ಹಿಡಿದು ಬೆದರಿಸಿದ ವ್ಯಕ್ತಿ ಯಾರು? ಮುತ್ತು ಅಂತೂ ಅವನು ನಡ್ಕೊಂಡ ರೀತಿಯಲ್ಲಿ, ಅವನ ಮುಖಭಾವದಲ್ಲಿ ಅವನೇ ಬೆದರಿಸಿದವನೆಂದು ಊಹಿಸಲು ಅಸಾಧ್ಯವಾಗಿತ್ತು. ಹಾಗಾದರೆ ತನ್ನನ್ನು ಬೆದರಿಸಿದವನು ಬೇರೊಬ್ಬನಾದರೆ ಆತ ಮುತ್ತುವನ್ನು ಕಂಡೇ ತನ್ನನ್ನು ಬಿಡುಗಡೆ ಮಾಡಿದ್ದಾನೆ. ಆದರೆ ಮುತ್ತು ನಡೆದು ಹೋದ ರೀತಿಯಲ್ಲಿ ಅವನ ಮುಖಭಾವದಲ್ಲಿ ಚೂರಿ ಹಿಡಿದು ಬೆದರಿಸಿದವನ್ನ ಅವನು ನೋಡಿದಂತಲೂ ಕಾಣಲಿಲ್ಲ. ಮೊಹಮ್ಮದ್ಗೆ ಏನೂ ಅರ್ಥ ಆಗಲಿಲ್ಲ, ಯಾವುದೂ ಬಗೆಹರಿಲಿಲ್ಲ. ಆದರೆ ಒಂದು ವಿಷಯ ಮಾತ್ರ ಸ್ಪಷ್ಟ ಆಯಿತು. ಕೆಸರೂರಿನ ಜನ ತಮ್ಮ ಬಗ್ಗೆ ಉದಾಸೀನದಿಂದಿಲ್ಲ. ತಮಗೇ ಗೊತ್ತಿಲ್ಲದಂತೆ ತಾವು ಕೆಸರೂರಿನ ಸಮಾಜದ ಮರ್ಮಕ್ಕೆ ತಾಗುವಂಥ ಏನೋ ಕೆಲಸ ಮಾಡಿದ್ದೀವಿ ಎಂದು. ಮಹಮ್ಮದ್ಗೆ ಚೂರಿ ತೋರಿಸಿ ಬೆದರಿಸುವುದರ ಹಿನ್ನೆಲೆ ಸಾಕಷ್ಟು ಸರಳವಾದುದಾಗಿಯೇ ಇತ್ತು. ಪಾಟೀಲರು ಮತ್ತು ಅವರ ಶಿಷ್ಯರ ಮಿತ್ರವೃಂದವನ್ನು ಕೆಸರೂರಿನ ಎರಡೂ ಪಕ್ಷಗಳು ಎಂದೂ ಅಲಿಪ್ತರ ಗುಂಪೆಂದು ತಿಳಿದೇ ಇರಲಿಲ್ಲ. ಎರಡೂ ಪಕ್ಷದವರು ಇವರನ್ನ ಪರಸ್ಪರ ವಿರೋಧಿಗಳ ಗುಂಪೆಂದೇ ಅನುಮಾನದಿಂದ ನೋಡ್ತಾ ಇದ್ರು. ಆದ್ದರಿಂದಲೇ ಪಾಟೀಲರಿಗೆ ಕಾಲೇಜಿನ ಸಮಾರಂಭದಲ್ಲಿ ವೆಂಕಟೇಶ್ವರ ಭಕ್ತರಿಂದ ಧಿಕ್ಕಾರ ಬಿದ್ದಿದ್ದು. ಆದರೆ ಅಂಗಾಡಿ ಎಂದೊಬ್ಬ ಅಪರಿಚಿತ ಕೆಸರೂರಿಗೆ ಆಗಮಿಸುತ್ತಲೇ ಸುಲೇಮಾನ್ ಬೇರಿ ಗುಂಪು ಕೊಂಚ ಜಾಗರೂಕತೆಯಿಂದ ಗಮನಿಸತೊಡಗಿತು. ಆತ ಇಂಟೆಲಿಜೆನ್ಸ್ ಆಫೀಸರ್ ಎಂದು ತಿಳಿದ ಮೇಲಂತೂ ಸುಲೇಮಾನ್ ಬೇರಿ ಕಡೆಯವರಿಗೆ ಗಾಬರಿಯಾಯಿತು. ಅವರಿಗೆ ತಾವು ಕೇಂದ್ರ ಸರ್ಕಾರದ ಅಧೀನದಲ್ಲಿದ್ದ ಮನ್ನಾ ಜಂಗ್ಲಿಯಿಂದ ಸಾಗುವಾನಿ, ಬೇಟೆ, ಹೊನ್ನೆ, ನಂದಿ ಮುಂತಾದ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಮರಗಳನ್ನು ಕಡಿದು ಕಳ್ಳ ಸಾಗಾಣಿಕೆ ಮಾಡಿದ್ದನ್ನು ತನಿಖೆ ಮಾಡಲು ಈತ ಬಂದಿರಬಹುದೇ ಎಂದು ಶಂಕಿಸಿದ್ರು. ಆದ್ದರಿಂದಲೇ ಮಹಮ್ಮದ್ನಿಂದ ವಿಷಯ ತಿಳಿದುಕೊಳ್ಳಲು ಅವರು ಯತ್ನಿಸಿದ್ದು. ಮಹಮ್ಮದ್ ನೀಡಿದ ವಿವರಣೆಯಿಂದ ಅವರಿಗೆ ಯಾವ ಸಮಾಧಾನವೂ ಆಗಲಿಲ್ಲ. ಆದರೆ ಅಂಗಾಡಿ, ಜಯರಾಮ್, ರಾಮಚಂದ್ರ ಮುಂತಾದವರುಗಳ ನಡವಳಿಕೆಗಳು ಅವರಿಗೆ ಅರ್ಥವಾಗಲಿಲ್ಲ. ಜೊತೆಗೆ ರಾಮಚಂದ್ರನ ಶಿಷ್ಯರಾದ ರಮೇಶ, ರಫಿ ಮುಂತಾದವರು ಕೂಡ ಎರಡು ಗುಂಪಿಗೂ ಅರ್ಥವಾಗದ ರೀತಿಯಲ್ಲಿ ವ್ಯವಹರಿಸ್ತಿದ್ರು. ಈ ಗುಂಪಿನ ಗೂಢ ಚಟುವಟಿಕೆಗಳ ಅರ್ಥ ಅರಿಯದೆ ತಮ್ಮ ದುಷ್ಕೃತ್ಯಗಳ ಸರಣಿಯಲ್ಲಿ ಯಾವುದನ್ನ ಹಿಡಿಯಲು ಇವರು ಪ್ರಯತ್ನಿಸುತ್ತಿದ್ದಾರೆ ಎಂದು ಅಳುಕಿನ ಮನದಲ್ಲಿ ಮೆಲುಕುತ್ತಾ ನಿಗಾ ಇಟ್ಟಿದ್ರು. ಈ ನಡುವೆ ಸಾಹಿತಿ ಜಯರಾಮನ ಕಲ್ಪನೆಯ ಕತೆ ಪರಿಸ್ಥಿತಿಯನ್ನು ಇನ್ನಷ್ಟು ಜಟಿಲಗೊಳಿಸಲು ಸಹಾಯಕವಾದುದು ಒಂದು ವಿಧಿವಿಲಾಸ.